ದಕ್ಷಿಣ ಕನ್ನಡದಲ್ಲಿ ಮೂವರು ವಿದ್ಯಾರ್ಥಿನಿಯರ ಮೇಲೆ ಯುವತಿಯರ ಮೇಲೆ ಆಸಿಡ್ ದಾಳಿ ನಡೆದಿರುವಂತಹ ಪ್ರಕರಣ ನಡೆದಿದೆ. ಕಡಬದಲ್ಲಿ ಆಗಿರೋದು ಮೂವರು ವಿದ್ಯಾರ್ಥಿನಿಯರ ಮೇಲೆ ಆಸಿಡ್ ದಾಳಿ ಆಗಿರೋದು. ಮೂವರು ಹೆಣ್ಣು ಮಕ್ಕಳ ಮೇಲೆ ಆಸಿಡ್ ಅನ್ನು ಹಾಕಿದ್ದಾರೆ ಈ ಕಿರಾತಕರು. ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕು. ಅಲೀನಾ ಸಿಬಿ, ಅರ್ಚನಾ, ಅಮೃತ ಎಂಬ ವಿದ್ಯಾರ್ಥಿನಿಯರ ಮೇಲೆ ಈ ಆಸಿಡ್ ದಾಳಿ ಆಗಿದೆ. ವಿದ್ಯಾರ್ಥಿನಿಯರು ದ್ವಿತೀಯ PUC ವಿದ್ಯಾರ್ಥಿಗಳಿವರು. ಮುಖಕ್ಕೆ ಗಂಭೀರ ಗಾಯ ಆಗಿದೆ. ಈಗ ಪಕ್ಕದಲ್ಲಿದ್ದ ಇಬ್ಬರು ವಿದ್ಯಾರ್ಥಿನಿಯರಿಗೂ ಕೂಡ ಸಣ್ಣ ಪುಟ್ಟ ಗಾಯ ಆಗಿದೆ. ಕಳೆದ 8 ತಿಂಗಳಿನಿಂದಲ ಇಬ್ಬರ ನಡುವೆ ಸ್ನೇಹ ಇತ್ತು. ಕೇರಳದ ಮಲಪ್ಪುರಂ ಜಿಲ್ಲೆಯ ನಿಲಂಬೂರು ನಿವಾಸಿ ಎಬಿನ್ ವಿದ್ಯಾರ್ಥಿನಿ ಮೇಲೆ ರಬ್ಬರ್ಗೆ ಬಳಸುವಂಥ ಆಸಿಡ್ ಅನ್ನ ಈ ಆರೋಪಿ ಎರಚಿರ್ತಾನೆ. ಹೀಗಾಗಿ ಹೆಚ್ಚಿನ ಪ್ರಮಾಣದ ಅಪಾಯ ಆಗಿಲ್ಲ. ಸಣ್ಣ ಪ್ರಮಾಣದಲ್ಲಿ ಆಸಿಡ್ನ ಪರಿಣಾಮ ಇದ್ದಿದ್ದರಿಂದ ಗಂಭೀರವಾಗಿಲ್ಲ. ಒಬ್ಬಳಿಗೆ ಮಾತ್ರ ಹೆಚ್ಚಿನ ರೀತಿ ಗಾಯ ಆಗಿದೆ, ಇನ್ನಿಬ್ಬರಿಗೆ ಸಣ್ಣ ಪುಟ್ಟ ಗಾಯ ಆಗಿದೆ. ಸೊ ಕೇರಳದ ಮಲಪ್ಪುರಂ ಜಿಲ್ಲೆಯ ನಿಲಂಬೂರು ನಿವಾಸಿ ಎಬಿನ್ ಇವನೇ ಈ ಕೃತ್ಯವನ್ನ ಮಾಡಿದಂಥವನು. ನನ್ನ ಸಹೋದ್ಯೋಗಿ ಸುಖಪಾಲ್ ಪೊಳಲಿ ನನ್ನೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಸುಖಪಾಲ್, ಈ ಪ್ರಕರಣದ ಬಗ್ಗೆ ಏನಿದೆ ಅಪ್ಡೇಟ್ಸ್? ಈ ಪ್ರಕರಣದ ಆರೋಪಿಯಾಗಿರುವಂಥ ಅಬಿನ್ ಈ ಕೃತ್ಯವನ್ನು ಎಸಗಿರುವಂಥದ್ದು ಬೆಳಕಿಗೆ ಬಂದಿದೆ. ಆತ ಬೆಳಿಗ್ಗೆ ಸುಮಾರು 9:45 ಸುಮಾರಿಗೆ ಕಾಲೇಜಿನ ಮುಂಭಾಗಕ್ಕೆ ಆ್ಯಸಿಡ್ ಹಿಡ್ಕೊಂಡು ಬಂದಿದ್ದಾನೆ. ಬಂದ ನಂತರ ಆತ ನೇರವಾಗಿ ಆಕೆಯ ಮೇಲೆ ಎರಚುವಂಥ ಕೆಲಸ ಮಾಡಿದ್ದಾನೆ. ಆದರೆ ಅದರ ಸಮೀಪದಲ್ಲಿದ್ದಂಥ ಇಬ್ಬರಿಗೂ ಆ್ಯಸಿಡ್ ತಾಗಿರುವಂಥದ್ದು. ಈಗ ಮಂಗಳೂರಿನ AJ ಆಸ್ಪತ್ರೆಗೆ ಇಬ್ಬರನ್ನು ಕರೆತರಲಾಗಿದೆ. ಒಂದು ಗಂಭೀರವಾಗಿ ಗಾಯಗೊಂಡಿರುವಂಥ ವಿದ್ಯಾರ್ಥಿನಿ, ಮತ್ತೊಬ್ಬಳನ್ನು ಕರೆತರಲಾಗಿದೆ. ಇನ್ನೊಬ್ಬಳನ್ನು ಈಗ ದಾರಿ ಮಧ್ಯೆ ಕರೆತರುವಂಥ ಕೆಲಸಗಳಾಗ್ತಾ ಇದೆ. ಹಾಗಾಗಿ ಕಡಬದ ಸ್ಥಳೀಯರು ಸಾಕಷ್ಟು ಮಂದಿ ಇಲ್ಲಿ ಸೇರಿದ್ದಾರೆ. ಅವರಿಗೆ ಕೆಲವೊಂದು ಮಾಹಿತಿ ಇದೆ. ಸರ್, ಏನು ಘಟನೆ ಆಯಿತು ನಿಮಗೆ ಗೊತ್ತಿದ್ದಾಗ? ಏನಾದರೂ ಮಾಹಿತಿ ಇದೆ ನಿಮಗೆ? ಇವತ್ತು ಬೆಳಿಗ್ಗೆ 9:45ಕ್ಕೆ ಆದಂಥ ಘಟನೆ ಇದು. ಇವತ್ತು ಪದವಿ ಪೂರ್ವ ಕಾಲೇಜ್ ಎಲ್ಲ ಎಕ್ಸಾಮ್ ನಡೀತಂತೆ ಎಲ್ಲರಿಗೂ ಗೊತ್ತಿದ್ದಂಥ ವಿಚಾರ. ಈ ಸಂದರ್ಭದಲ್ಲಿ 3 ವಿದ್ಯಾರ್ಥಿಗಳು ಎಕ್ಸಾಮ್ ಹಾಲಿಂದ ಹೊರಗಡೆ ಜಗಲಲ್ಲಿ ಓದ್ತಾ ಇರುವಂಥ ಸಂದರ್ಭದಲ್ಲಿ ಏಕಾಏಕಿಯಾಗಿ ಮುಸುಕುದಾರಿಯಾಗಿ ಬಂದಿರತಕ್ಕಂಥ ವ್ಯಕ್ತಿ ಆಸಿಡ್ ದಾಳಿ ಮಾಡ್ತಾನೆ. ಅವನು ಉದ್ದೇಶ ಇಟ್ಟುಕೊಂಡಂಥ ಹುಡುಗಿಗೆ ಮೇಲೆ ದಾಳಿ ಮಾಡುವಂಥ ಸಂದರ್ಭದಲ್ಲಿ ಬಲ ಮತ್ತು ಎಡದಲ್ಲಿ ಇರುವಂಥ ವಿದ್ಯಾರ್ಥಿಗಳಿಗೆ ಕೂಡ ಆಸಿಡ್ ದಾಳಿಯಲ್ಲಿ ಅವರು ಕೂಡ ಭಾಗಿಯಾಗಿದ್ದಾರೆ. ಇದರಲ್ಲಿ ಒಬ್ಬಳಿಗೆ ಸ್ವಲ್ಪ ಕಂಡೀಷನ್ ಚಿಂತಾಜನಕ ಆಗಿದೆ. ಅವರನ್ನು ಫಸ್ಟ್ ನಾವು AJಗೆ ಇಲ್ಲಿಗೆ ತಂದು ಈಗ ಫಸ್ಟ್ ಏಡ್ ಮಾಡ್ತಾ ಇದ್ದಾರೆ. ಮತ್ತಿಬ್ಬರನ್ನು ಅಲ್ಲಿ ಫಸ್ಟ್ ಏಡ್ ಮಾಡಿ ಈಗ ಒಬ್ಬಳು ಬಂದಿದ್ದು ಒಬ್ಬರು ಬಂದಿವೆ ಬರ್ತಾ ಇದ್ದಾರೆ. ಈಗ ಪೊಲೀಸರಿಗೆ ಅವನು ಹೇಳಿರೋ ಪ್ರಕಾರ ಪ್ರೇಮ ವೈಫಲ್ಯ ಅನ್ನುವಂಥದ್ದು ಅಂಥದ್ದೇನಾದರೂ ಗೊತ್ತಿದೆಯಾ? ನಮಗೆ ಯಾವುದೇ ರೀತಿ ಅಂತ ಮಾಹಿತಿ ಇಲ್ಲ. ಯಾವ ರೀತಿ ನಮಗೆ ಮಾಹಿತಿ ಇಲ್ಲ. ಯಾವ ರೀತಿ ಅಂತೇಳಿ ತನಿಖೆಯಲ್ಲೇ ಕಂಡುಬಿಡಬೇಕಾದ್ರೆ ನಮಗೆ ಯಾವುದೇ ಮಾಹಿತಿ ಇಲ್ಲ. ಓಕೆ, ಇದು ಸ್ಥಳೀಯರು ಹೇಳಿರುವ ಮಾತುಗಳು. ಅರುಣ್. ಓಕೆ ಸುಖಪಾಲ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.